ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಅನೇಕ ಕಾರಣಗಳಿಂದ ನಾನು ವೀಡಿಯೋಗಳನ್ನು ಮಾಡೋದನ್ನು ನಿಲ್ಲಿಸಿದ್ದೆ. ಸೊ ಈಗ ಮತ್ತೆ ನಾನು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ತಾವೆಲ್ಲರೂ ಟೊಮೊಟೊ ಬೆಳೆದು ಆಲ್ರೆಡಿ ಮಾರ್ಕೆಟ್ಗೆ ಸ್ವಲ್ಪ ಟೊಮೊಟೊ ಸ್ಟಾಕ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಅದೇ ರೀತಿ ಬೆಲೆನೂ ಸ್ವಲ್ಪ ದಿನೇ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ. ಸೊ ಇದೇ ಸಂದರ್ಭದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅನ್ನೋದು ತುಂಬ ಪ್ಯಾಂಡಮಿಕ್ ಆಗಿ ಚೇಂಜ್ ಆಗ್ತಿದೆ. ಇಷ್ಟು ದಿನ ಏನು ನಮಗೆ ಟೊಮೊಟೊದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಲೀಫ್ ಕರ್ಲಿಂಗ್ ವೈರಸ್ ಏನಿತ್ತು ಅದು ತುಂಬ ತೊಂದರೆ ಕೊಟ್ಬಿಡ್ತು ಸಮ್ಮರಲ್ಲಿ. ಸೊ ಅದರಿಂದ ಈಗ ತೆರಗಡೆಗೊಂಡು ಸ್ವಲ್ಪ ಏನೋ ಬಿಸಿಲು ತಾಪಮಾನ ಕಮ್ಮಿ ಆಗ್ತಾ ಈಗ ನಾಟಿ ಮಾಡಿರ್ತಕ್ಕಂಥ ಬೆಳೆಗಳು ಈಗ ಸ್ಯಾಂಪಲ್ ಆಗ್ತಾ ಇರ್ತಕ್ಕಂಥ ಟೊಮೊಟೊ ಬೆಳೆಗಳಲ್ಲಿ ವೈರಸ್ ಅನ್ನೋದು ಸ್ವಲ್ಪ ಕಮ್ಮಿ ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ಬೆಳೆಗಳು ಸಹ ತುಂಬ ಚೆನ್ನಾಗಿ ಬರ್ತಿದೆ, ಒಳ್ಳೆ ಇಳುವರಿಗಳು ಸಹ ಕಾಣಿಸ್ಕೊಳ್ತಾ ಇದ್ದಾವೆ. ಬಟ್ ಆದ್ರೂ ಸಹ ರೈತ ತುಂಬ ತೊಂದರೆಗೆ ಒಳಗಾಗ್ತಿದ್ದಾನೆ. ಅದಕ್ಕೆ ಕಾರಣ ಬಂದುಬಿಟ್ಟು ನಾರ್ಮಲಾಗಿ ಹೇಳಬೇಕಂದ್ರೆ ಈ ವಿಂಟರಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ. ಬಟ್ ಅದನ್ನು ನಾವು ಅದೇ ರೀತಿ ಮಾರ್ಕೆಟಲ್ಲಿ ಮತ್ತು ರೆಗ್ಯುಲರಾಗಿ ಹಳ್ಳಿ ಭಾಷೆಯಲ್ಲಿ ಹೇಳ್ಕೊಳ್ಳುವ ಪ್ರಕಾರ ಹೇಳಬೇಕಂದ್ರೆ ಗಜ್ಜಿ ಅಂತಾರೆ. ಕಾಯಿ ಮೇಲೆ ಕಾಣಿಸ್ಕೊಳ್ಳುವಂತಹ ಮಚ್ಚೆ ಏನು ಕಾಣಿಸ್ತದೆ ನಮ್ಗೆ ಗಜ್ಜಿ ಅಂತ ತಾವು ಹೇಳ್ತಿರಲ್ಲ. ಸೊ ಅದೇ ತುಂಬ ಪ್ಯಾಂಡಮಿಕ್ ಆಗಿ ಚೇಂಜ್ ಆಗ್ತಿದೆ. ಸೊ ತಾವು ನೋಡ್ತಾ ಇರ್ಬೋದು, ನೋಡಿ ಇದೇ ಗಜ್ಜಿ ಅನ್ನೋದು. ಈ ಥರ ಮಚ್ಚೆಗಳನ್ನೋದು ಕಾಣಿಸ್ಕೊಳ್ತವೆ ಕಾಯಿಗಳ ಮೇಲೆ, ಅದನ್ನು ಗಜ್ಜಿ ಅಂತ ಕರೀತಾರೆ. ಸೊ ಅದನ್ನು ನಾವು ನಾರ್ಮಲಾಗಿ ಫೀಲ್ಡಲ್ಲೇ ಟೆಕ್ನಿಕಲಾಗಿ ಹೇಳಬೇಕಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸೊ ಅದು ಬಂದಾಗಿಂದ ಏನಾಗ್ತಿದೆ ಅಂದರೆ, ಸೊ ನೀವು ಇದನ್ನೇ ನೋಡ್ತಾ ಇರ್ಬೋದು. ಈ ರೈತರದ್ದು ಟೋಟಲಾಗಿ 5 ಎಕರೆ ಜಮೀನಿದೆ. ಇದರಲ್ಲಿ ಏನೋ 65% ಕ್ವಾಲಿಟಿ ಟೊಮೊಟೊ ಸಿಗ್ತಾಯಿದ್ರೆ 35 to 40% ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತಕ್ಕಂತಹ ಟೊಮೊಟೊ ಸಿಗ್ತಾ ಇದೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಟೊಮೊಟೊಗಳು ಮಾರ್ಕೆಟ್ಗೆ ತಾವು ನೋಡ್ತಾ ಇರ್ಬೋದು. ನೋಡಿ ಈ ಥರ ಪ್ರಾಬ್ಲಮ್ ಆಗ್ತಿದೆ. ನೋಡಿ ಎಷ್ಟೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ನೋಡಿ. ಈ ಕಾಯಿ ಏನಾದರೂ ನಾವು ಕಟಿಂಗ್ ಮಾಡಿ ತಗೊಂಡು ಬಾಕ್ಸ್ಗೆ ಹಾಕ್ಕೊಂಡು ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ತಿದ್ರೆ, ಸೊ ಈಗಿರ್ತಕ್ಕಂಥ ರೇಟ್ಗಳ ಪರಿಸ್ಥಿತಿಯಲ್ಲಿ ಇದರ ಬೆಲೆ ಬಂದು 30, 40, 50 ಇಷ್ಟರೊಳಗಡೆ ನಡೀತಾ ಇದೆ. ಅದು ಏನು ಚೆನ್ನಾಗಿ ಕಾಯಿ ಕಲರ್ ಇದ್ದರೆ ಮಾತ್ರ, ಇಲ್ಲಾಂದರೆ ಅದು ಸಹ ಹೋಗಲ್ಲ. ಈ 30, 40, 50 ರೂಪಾಯಿ ಆಗುವಂತಹ ರೇಟ್ಗಳನ್ನೋದು ಅದನ್ನು ಸಹ ಏನಕ್ಕೆ ತಗೊಳ್ತಾ ಇದ್ದಾರೆ ಅಂದರೆ, ನಾರ್ಮಲಾಗಿ ನಿಮ್ಗೆ ಗೊತ್ತಿರ್ಬೋದು, ಏನೋ ನಾವು ಫುಟ್ಪಾತ್ಗಳಲ್ಲಿ ತಿಂತಾ ಇರ್ತಕ್ಕಂಥ ಗೋಬಿ ಆಗಿರ್ಬೋದು, ಇನ್ನು ಬೇರೆ ಪಾನಿಪುರಿ ಆಗಿರ್ಬೋದು, ಇಂಥ ಬಂಡಿಗಳ ಮೇಲೆ ಸೇಲ್ ಮಾಡ್ತಕ್ಕಂಥ ಟೊಮೊಟೊ ಸಾಸು ಪ್ಲಸ್ ಜ್ಯೂಸ್ಗಳಿಗೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಸೊ ಅದನ್ನು ತಿನ್ನಬೇಕು ಇಲ್ಲ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಆದ ಕಾರಣಕ್ಕೆ ಈ ಗಜ್ಜಿ ಅನ್ನೋದು ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಟೊಮೊಟೊ ಅನ್ನೋದು ತುಂಬ ಲೋಯೆಸ್ಟ್ ಪ್ರೈಸ್ಗೆ ಹೋಗ್ತಿದೆ. ಸೊ ಇದಕ್ಕೆ ಮೇಜರಾಗಿ ಕಾರಣ ಆಗುವಂತಹ ಚಾನ್ಸಸ್ ಮೇಜರಾಗಿ ಏನಕ್ಕೆ ಈ ಥರ ಆಗುತ್ತೆ ಅನ್ನೋದು ನಾನು ಸ್ವಲ್ಪ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಇದೇ ರೈತರಿಗೆ ನಾವು ನಾನೇ ಗೈಡೆನ್ಸ್ ಕೊಟ್ಟೆ ಎಲ್ಲ ಬೆಲೆಗಳನ್ನು ನಾನು ಮೇಂಟೈನ್ ಮಾಡಿಕೊಡ್ತಿದ್ದೆ. ಸೊ ತದನಂತರ ಈ ಬೆಲೆಗೆ ಇವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಅಲ್ಲಿ ಸ್ವಲ್ಪ ಮೆಡಿಸಿನನ್ನು ತಂದು ಸ್ಪ್ರೇ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೂ ಸಹ ಸ್ವಲ್ಪ ನನಗೂ ಕೇಳ್ತಾಯಿದ್ರು ಏನು ಮಾಡೋಣ ಏನಂತ. ಸೊ ತಂದು ಬೇರೆಯವ್ರ ಗೈಡೆನ್ಸ್ ತಗೊಂಡು ಮಾಡ್ತಾಯಿದ್ರು, ಪರವಾಗಿಲ್ಲ. ನನಗೂ ಒಂದು ಮಾತು ಯಾವಾಗ ತಿಳಿಸ್ತಾಯಿದ್ರು. ಬಟ್ ಒಂದು ಟೈಮಲ್ಲಿ ಏನಾಗೋಯ್ತು ಅಂದರೆ, ಸೊ ತುಂಬ ಇವರು ಗ್ರೋತ್ ಸ್ವಲ್ಪ ಕಮ್ಮಿ ಆಯಿತು. ಸಮ್ಮರಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಸ್ವಲ್ಪ ಜಾಸ್ತಿ ಗ್ರೋತ್ ಬೇಕಂತ ಹೇಳ್ಬಿಟ್ಟು ಬೇರೆಯವ್ರ ಗೈಡೆನ್ಸಲ್ಲಿ ಸ್ವಲ್ಪ ಬಿಸಿಲು ತಾಪಮಾನ ಕಮ್ಮಿ ಆಗ್ತಾಯಿತ್ತು. ಇನ್ನೇನು ಈ ತುಂತುರು ಮಳೆ ಸ್ಟಾರ್ಟ್ ಆಗುತ್ತೆ, ಮೋಡ ಬರ್ತಿದೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ನಾನು ಅವ್ರಿಗೆ ಹೇಳಿದ್ದೆ, ಅಂತ ಈ ಕೋಲ್ಡ್ ವೆದರಲ್ಲಿ ಜಾಸ್ತಿ ನೀವು ಚಿಲೆಟೆಡ್ ನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡಬೇಡಿ ಅಂತ ಹೇಳಿದ್ದೆ. ಯಾಕಂದರೆ ಆಲ್ರೆಡಿ ನನಗೆ ಇವರು ಹೇಳಿದರು, ಈ ಎಲೆಗಳ ಮೇಲೆ ತಾವು ನೋಡ್ದಂಗೆ ತೋರಿಸ್ತೀನಿ ರೀ, ತುಂಬ ಜನ ನೋಡಿರ್ತಾರೆ. ನೋಡಿ, ಈ ಥರ ಎಲೆಗಳ ಮೇಲೆ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಕಾಣಿಸ್ತವೆ, ಚುಕ್ಕೆಗಳು. ನೋಡಿ ಇದೆಲ್ಲ ನೋಡಿ, ಈ ಥರ ಚುಕ್ಕೆಗಳು ಕಾಣಿಸ್ಕೊಂಡು ಅದರ ಸುತ್ತ ಎಲ್ಲೋ ಇಶ್ಯೂ ಆಗ್ತದೆ. ಸೊ ಇದು ಕಾಣಿಸ್ಕೊಳ್ತಾ ಇದೆ ಅಂತೇಳಿ ನಂಗೆ ಫೋನ್ ಮಾಡಿದ್ರು. ಸೊ ಅದಕ್ಕೆ ನಾನು ಹೇಳಿದೆ, ಸೊ ಇಂಥ ಟೈಮಲ್ಲಿ ಯಾವುದೇ ರೀತಿ ನೀವು ಚಿಲೆಟೆಡ್ ನ್ಯೂಟ್ರಿಯೆಂಟ್ಸನ್ನು ಯೂಸ್ ಮಾಡಬೇಡಿ, ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಸೊ ವೆದರ್ ಸಹ ತುಂಬ ಕೋಲ್ಡ್ ಆಗ್ತಿದೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನೋದು ನಿಮಗೆ ಮಳೆ ಬಿದ್ದಾಗ, ಈ ಭೂಮಿ ಮೇಲೆ ಬಿದ್ದಾಗ ಭೂಮಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸ್ ಏನಿರ್ತಾವೋ ಅದು ಸ್ಪ್ರೆಡ್ ಆಗ್ತದೆ. ಮೊದಲಿಗೆ ಬರೋದು ಎಳೆಗಳ ಮೇಲೆ ಬರುತ್ತೆ, ನಂತರ ಅದು ಬ್ರಾಂಚಸ್ಗೆ ಹೋಗುತ್ತೆ. ಅದಾದ ನಂತರ ನಮಗೆ ಕಾಯಿ ಏನು ಗೊನೆ ಇರುತ್ತೋ ಆ ಗೊನೆ ಮೇಲೆಗೆ ಹೋಗುತ್ತೆ. ಅದರಲ್ಲಿ ಇಲ್ಲಿ ತೋರಿಸ್ಬೇಕಂದ್ರೆ ನೋಡಿ, ಈ ಥರ ಎಲ್ಲ ಕಡೆ ಮಚ್ಚೆ ಥರ ಬಂದುಬಿಡುತ್ತೆ. ಸೊ ಇದು ಬರ್ತಾ ಏನಾಗುತ್ತೆ ಅಂದರೆ, ಕಾಯಿ ತೆನೆ ಹಾಕಿರುತ್ತಲ್ಲ,
ಸೊ ತೆನೆಗಳ ಮೇಲೆಲ್ಲ ಕಾಣಿಸ್ಕೊಳ್ತದೆ. ಸೊ ಅದೇ ನೆಕ್ಸ್ಟ್ ಮುಂದೆ ಹುರಿದು ಕಾಯಿ ಮೇಲೆಲ್ಲ ಬಂದುಬಿಡುತ್ತೆ. ಸೊ ಇದೇ ಎಕ್ಸಾಂಪಲನ್ನು ಕೊಟ್ಟು ಅವ್ರಿಗೆ ನಾನು ಹೇಳಿದ್ದೆ, ಬಟ್ ಅವರು ಬೇರೆಯವರ ಮಾತು ಇನ್ಫ್ಲೂಯೆನ್ಸ್ ಆಗಿ ತಗೊಂಡು ಸ್ಪ್ರೇ ಮಾಡಿಬಿಟ್ರು. ಸೊ ಅದ್ರ ಪರಿಣಾಮ ಈಗ ತುಂಬ 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 ಪ್ರಾಬ್ಲಮ್ ತೋರಿಸ್ತಿದೆ ಈ ಬೆಳೆಯಲ್ಲಿ. ನಾನು ಹೇಳ್ದಲ್ಲ ಆಗಲೇ 60% ಕ್ವಾಲಿಟಿ ಬಾಕ್ಸ್ ಆಗ್ತಿದ್ರೆ 30 to 40% ಏನು ಈ ಗಜ್ಜಿದೆ ಆಗ್ತಿದೆ. ಸೊ ಅದು ಒಂದು ಸಲ ನಮಗೆ ಸ್ಪ್ರೆಡ್ ಆದಮೇಲೆ ಕಂಟ್ರೋಲ್ ಮಾಡಬೇಕಂದ್ರೆ ಖಂಡಿತವಾಗಿ ಕಷ್ಟ ಆಗ್ತಿದೆ. ಯಾಕಂದರೆ ಈಗಿನ ಕಾಲ ಸ್ಪ್ರೇ ಮಾಡಿರ್ತಕ್ಕಂಥ ಎಲ್ಲ ಸ್ಪ್ರೇಗಳಲ್ಲೂ ಸಹ ಏನು ಕೋಲ್ಡ್ ವೆದರ್ ಬಂದಿದೆ ಅಂದರೆ ಯೂಶ್ವಲಾಗಿ ಡೀಲರ್ಸ್ ಏನು ಪೆಸ್ಟಿಸೈಡ್ಸ್ ಶಾಪ್ ಇರ್ತಾರೋ ಆಲ್ರೆಡಿ ಅವರು ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸನ್ನು ಕೊಡ್ತಾರೆ. ಅದು ಸ್ಟೆಪ್ಲೋಸೈಕ್ಲಿನ್ ಆಗಿರ್ಬೋದು, ಇನ್ನು ಈ ಸ್ಟೆಪ್ಲೋಸೈಕ್ಲಿನ್ ಸಂಬಂಧಪಟ್ಟಂಗೆ ತುಂಬ ಪ್ರಾಡಕ್ಟ್ಸನ್ನು ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಇನ್ನು ಪ್ರಾಡಕ್ಟ್ಸನ್ನು ಕೊಟ್ಟು ಸ್ಪ್ರೇ ಮಾಡಿಸ್ತಾ ಇದ್ದಾರೆ. ಬಟ್ ಅದು ಕಂಟ್ರೋಲ್ ಸಿಗ್ತಿಲ್ಲ. ಯಾಕಂದರೆ ಸ್ಪ್ರೇ ಮಾಡಿ ಬ್ಯಾಕ್ಟೀರಿಯಲ್ಗೂ ಸಹ ಈ ರೆಸಿಸ್ಟೆನ್ಸಿ ಪವರ್ ಅನ್ನೋದು ರೈಸ್ ಆಗೋಗಿದೆ. ಸೊ ಅದಕ್ಕಾಗಿ ನಾನು ಹೇಳ್ತಿದ್ದೀನಿ ಅಂದರೆ, ಏನು ಸಮ್ಮರ್ ಆದಮೇಲೆ ಕೋಲ್ಡ್ ವೆದರ್ ಬರುತ್ತೋ ಆಗ ತುಂಬ ಚಿಲೇಟೆಡ್ ನ್ಯೂಟ್ರನ್ಸನ್ನು ಯೂಸ್ ಮಾಡಬೇಡಿ. ಪ್ಲಸ್ ಹೆವಿ ಗ್ರೋತ್ ಬೇಕು. ನೋಡಿ ಈಗ ಇದು ಬೆಲೆ ಎಷ್ಟು ಹೈಟ್ ಕಾಣಿಸ್ತಾ ಇದೆಯೋ, ಸರಿಸುಮಾರು ನನ್ನ ತಲೆ ಹೈಟ್ ಬರ್ತಿದೆ, 6 ಅಡಿವರೆಗೂ ಕಾಣಿಸ್ಕೊಳ್ತಾ ಇದೆ ಬೆಲೆ ಇದು. ಸೊ ಇದೊಂದು ಆಸೆ ಇಟ್ಕೊಳ್ತಾರೆ ರೈತರು, ಫಾಸ್ಟಾಗಿ ಗ್ರೋತ್ ಬರಬೇಕು, ಹೆವಿ ಇನ್ಪುಟ್ ಬರಬೇಕು ನಮಗೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಏನೋ ಫರ್ಟಿಲೈಸರ್ಸು, ನ್ಯೂಟ್ರಿಯೆಂಟ್ಸು, ಅದನ್ನು ಏನೋ ಡ್ರಿಪ್ಪಲ್ಲಿ ಬಿಡ್ತಕ್ಕಂಥದ್ದು, ಮ್ಯಾನ್ಯುಯಲಾಗಿ ಇಡ್ತಕ್ಕಂಥದ್ದು. ಸೊ ಈ ಥರ ಇಡ್ತಾಯಿದ್ರೆ ಏನಾಗ್ತಿದೆ, ನಮ್ಮ ಭೂಮಿಯಲ್ಲಿ ಈ ಮಣ್ಣಿನ ಪಟುತ್ವ ಅಂತೀವಿ, ಸಾಯಿಲ್ ಫರ್ಟಿಲಿಟಿ ಅನ್ನೋದು ಏನು ಭೂಮಿಯಲ್ಲಿ ಮಣ್ಣಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸಿ ಪವರ್ ಸಹ ಹೋಗ್ತಿದೆ. ಈ ರೆಸಿಸ್ಟೆನ್ಸಿ ಪವರ್ ಯಾವಾಗ ಹೋಗುತ್ತೋ ಆವಾಗ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನೋದು ಭೂಮಿಯಲ್ಲೂ ಸಹ ತುಂಬ ಡೆವಲಪ್ ಆಗೋಗುತ್ತೆ. ಇದ್ರ ಮುಖಾಂತರ ನಾವು ಬೆಳೀತಾ ಇರ್ತಕ್ಕಂಥ ಬೆಳೆಗಳ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದಕ್ಕೆ ಮಿತಿ ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲೇ ನಾವು ಯೂಸ್ ಮಾಡ್ಕೋಬೇಕು. ಮಿತಿ ಮೀರಿ ನಮಗೆ ನಮ್ಮ ಆಸೆಗೋಸ್ಕರ ನಾವು ನಮ್ಗೆ ಬೇಕಾದಷ್ಟು ಈ ಸೋಷಿಯಲ್ ನೆಟ್ವರ್ಕದಲ್ಲಿ ಕೆಲವೊಬ್ಬರು ಅವ್ರಿಗೆ ಇಷ್ಟ ಬಂದಂಗೆ ಏನೋ ಟ್ರಯಲ್ಸ್ ಮಾಡೋದು. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, 1 ಎಕರೆಗೆ 10 ಬೀರ್ ಬಾಟಲ್ಸನ್ನು ತಂದು 200 ಲೀಟ್ರ್ ಬ್ಯಾರಲ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಟ್ರೆ ಲೀಫ್ ಕರ್ಲಿಂಗ್ ವೈರಸ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಎಲ್ಲ ಓಪನ್ ಆಗೋಗುತ್ತೆ ಅಂತ ಹೇಳಿದಾರಲ್ಲ, ಮಾಡಿದ್ರೆ ಹೋಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಬಟ್ ಅದನ್ನು ಆ ಥರ ಹೇಳೋದು ತಪ್ಪಂತ ನಾನು ಹೇಳ್ತೀನಿ. ಒಂದು ವೇಳೆ ಹೋಗೋಂಗಿದ್ರೆ ಅವರು ಸ್ಪ್ರೇ ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಮಾಡಿ ರಿಸಲ್ಟ್ ಬಂದಮೇಲೆ ರಿಸಲ್ಟ್ ತೋರಿಸಿದ ನಂತರ ಅವರು ಎಲ್ಲರಿಗೂ ತಿಳೋ ಥರ ಮಾಡಿದರೆ ಅದೊಂಥರ. ಅಲ್ಲಿ ರಿಸಲ್ಟ್ ಸ್ಪ್ರೇನೂ ಮಾಡಿಲ್ಲ, ಬಂದಿರ್ತಕ್ಕಂಥ ರಿಸಲ್ಟು ತೋರಿಸಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹೇಳಿಬಿಟ್ರೆ ಸುಮಾರು ಅಮಾಯಕ ಜನ ಸ್ಪ್ರೇ ಮಾಡಿದ್ದಾರೆ, ಅದರಿಂದ ಯಾವುದೇ ಉಪಯೋಗ ಇಲ್ಲ. ಆಲ್ಕೋಹಾಲ್ ಅನ್ನೋದು ಗಿಡಕ್ಕೆ ಕೊಟ್ಟ ಮೇಲೆ ಅದು ತುಂಬ ತೊಂದರೆಗೆ ಒಳಗಾಗುತ್ತೆ. ತುಂಬ ರೈತರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು 3,000, 2,000ವರೆಗೂ, 2,000, 3,000ವರೆಗೂ ಈ ಸತಿ ರೇಟ್ಗಳನ್ನು ಸಿಗ್ತವೆ ಟೊಮೊಟೊ. ಸೊ ನಾವು ಏನೋ ಇನ್ವೆಸ್ಟ್ ಮಾಡೋಣ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದರು. ಬಟ್ ಅದೆಲ್ಲ ರಿವರ್ಸ್ ಆಯಿತು. 1,000 ರೂಪಾಯಿವರೆಗೂ ಸ್ವಲ್ಪ ದಿನ ರೇಟ್ಗಳನ್ನು ಕಾಣಿಸ್ಕೊಳ್ತು, ಅದಾದ ನಂತರ ಎಲ್ಲ ಕಮ್ಮಿ ಆಯಿತು ರೇಟ್ಗಳನ್ನೋದು. ಸೊ ಅದಕ್ಕೆ ಕಾರಣ ನಾನು ಹೇಳೋದೇನೆಂದರೆ, ಸಿಕ್ಕಾಪಟ್ಟೆ ಹೆಂಗೆ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡಿ, ಈ ಪ್ರಾಬ್ಲಮ್ಸ್ ಬರ್ತವೆ, ಬಟ್ ಅದಕ್ಕೆ ಪರಿಷ್ಕಾರ ಅನ್ನೋದು ಹುಡ್ಕಾಡ್ಕೋಬೇಕು. ಪರಿಷ್ಕಾರ ಹುಡ್ಕಾಡ್ಕೋ ಮುಖಾಂತರ ಸಿಕ್ಕಾಪಟ್ಟೆ ಯಾರು ಹೇಳಿದ್ದನ್ನು ಎಲ್ಲನೂ ಸ್ಪ್ರೇ ಮಾಡ್ತಾ ಹೋಗ್ತಾಯಿದ್ರೆ ಖಂಡಿತ ಬೆಲೆ ಅನ್ನೋದು ಕೈಗೆ ಸರಿಯಾಗಿ ಸಿಗೋಲ್ಲ, ತುಂಬ ಲಾಸ್ ಆಗ್ತೀರಾ. 1 ವಾರಕ್ಕೆ ಇಲ್ಲ 6 ದಿನಕ್ಕೆ ಒಂದು ಸ್ಪ್ರೇ ಮಾಡ್ಕೊಳ್ಳಿ. ಸೊ ಯಾಕಂದರೆ ಒಂದು ಸಲ ಸ್ಪ್ರೇ ಮಾಡಿದ್ದೀವಿ ಅಂದರೆ ಆ ಕೆಮಿಕಲ್ಲು ಆ ರೋಗದ ಮೇಲೆ ಫೈಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಿ, ಅದಾದ ನಂತರ ಆ ಪ್ರೋಸೆಸ್ಸಲ್ಲಿ ಗಿಡ ಸ್ವಲ್ಪ ವೀಕ್ ಆಗಿರುತ್ತೆ, ಮತ್ತು ಅದರಿಂದ ಅದು ಆಚೆ ಬರಬೇಕು, ಮತ್ತು ಅದರ ರೆಸಿಸ್ಟೆನ್ಸ್ ಡೆವಲಪ್ ಮಾಡೋಕ್ಕೆ ಹೋಗಬೇಕು, ನಂತರ ಬೆಳಿಬೇಕು, ಅದ್ರ ಕೆಲಸ ಅದು ಮಾಡ್ಕೋಬೇಕು. ಅಷ್ಟು ಒಳಗಡೆ ಇನ್ನೊಂದು ಸ್ಪ್ರೇ ಮಾಡಿಬಿಟ್ರೆ ಯಾವ ಕೆಮಿಕಲ್ ಅಂತ ಅದು ಅಬ್ಸರ್ವ್ ತಗೊಳ್ಳುತ್ತೆ, ಯಾವ ಕೆಮಿಕಲ್ ಅಂತ ವರ್ಕ್ ಆಗುತ್ತೆ ಪೆಸ್ಟ್ ಮೇಲೆ. ಸೊ ಈ ಥರ ಮಾಡ್ತಾ ಹೋಗ್ತಾಯಿದ್ರೆ ಪೆಸ್ಟಿಗೂ ಸಹ ರೆಸಿಸ್ಟೆನ್ಸಿ ಡೆವಲಪ್ ಆಗುತ್ತೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದರೆ ನೆಕ್ಸ್ಟ್ ಹೋಗ್ತಾ ಟೊಮೊಟೊ ಬೆಲೆ ಅನ್ನೋದು ಬೆಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸಾಮಾನ್ಯ ವ್ಯಕ್ತಿಗಳೆಲ್ಲ ಬೇರೆಯವ್ರು ನೋಡಿ ಬೇರೆಯವ್ರನ್ನ ಏನೋ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ತುಂಬ ದೊಡ್ಡ ಕ್ರಾಪ್ ತೆಗಿತಾರೋ ನೋಡಿಬಿಟ್ಟು ಸಾಮಾನ್ಯ ರೈತರು ಸಹ ಹಾಳಾಗ್ತಿದ್ದಾರೆ. ಸಾಲ ಗೀಲ ಮಾಡಿಬಿಟ್ಟು ಏನು ಬಂಗಾರ ಎಲ್ಲ ಬ್ಯಾಂಕಲ್ಲಿಟ್ಟು ಹಣ ಇಟ್ಟು ದುಡ್ಡು ತಗೊಂಬಂದು ಹಾಕಿ ಬೆಲೆಗಳು ಸರಿಯಾಗಿ ಬರ್ದಿರ ಮೇಂಟೆನೆನ್ಸ್ ತುಂಬ ತೊಗೊಂಡು ತುಂಬ ತೊಂದರೆಗೊಳಗಾಗ್ತಿದ್ದಾರೆ. ಸೊ ಅದನ್ನು ನೀವೆಲ್ಲ ತಡಿಬೇಕು ಅದನ್ನು. ಸೊ ಎಷ್ಟಾಗುತ್ತೋ ಅಷ್ಟು ಗಿಡಕ್ಕೆ ಏನು ಬೇಕೋ ಅದನ್ನು ಮಾತ್ರನೇ ಮೇಂಟೈನ್ ಮಾಡಿ, ಕೈ ಮೀರಿದಷ್ಟು ಮಾಡೋಕ್ಕೆ ಹೋಗಬೇಡಿ ಗಿಡಗಳಿಗೆ. ಸೊ ಅವು ಸಹ ಜೀವ ಇರ್ತಕ್ಕಂಥ ಗಿಡಗಳೇ. ಸೊ ಎಷ್ಟಂದ್ರೆ ಅಷ್ಟು ಕೊಡೋಕೆ ಹೋದರೂ ಸಹ ತುಂಬ ತೊಂದರೆಗಾಗುತ್ತೆ, ಸ್ವಲ್ಪ ಟೈಮ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನೋದು ಓವರಾಗಿ ಎಲ್ಲ ಕಡೆನೂ ಕಾಣಿಸ್ಕೊಳ್ತಾ ಇದೆ. ಸೊ ಅದನ್ನು ತಡಿಬೇಕಂದ್ರೆ ನಾರ್ಮಲಾಗಿ ಏನೋ ಎಳೆ ಮೇಲೆ ಚುಕ್ಕ ಕಾಣಿಸ್ತದಲ್ಲ,
ಸೊ ಆವಾಗಲೇ ನಾವು ಎಚ್ಚೆತ್ಕೋಬೇಕು. ನೋಡಿ ಈ ಥರ ಬ್ಲ್ಯಾಕ್ ಸ್ಪಾಟ್ಸು, ಆ ಬ್ಲ್ಯಾಕ್ ಸ್ಪಾಟ್ಸ್ ಸುತ್ತಲೂ ಎಲ್ಲೋ ಇಶ್ಯೂ ಆಗುತ್ತೆ. ಸೊ ಅದನ್ನು ಯೂಶ್ವಲಾಗಿ ಏನಂತ ಗೆಸ್ ಮಾಡ್ತಾರೆ, ಆಂಥ್ರಾಕ್ನಸ್ ಬಂದಿದೆ, ಬ್ಲ್ಯಾಕ್ ಲೀಫ್ ಸ್ಪಾಟ್ಸ್ ಅಂತ, ಬ್ಲ್ಯಾಕ್ ಸ್ಪಾಟ್ಸ್ ಅಂತಾರೆ ಇದನ್ನು. ಲೀವ್ಸ್ ಆ ಎಳೆಗಳ ಮೇಲೆ ಚುಕ್ಕೆಗಳು ಬಂದರೆ ಬ್ಲ್ಯಾಕ್ ಲೀವ್ ಸ್ಪಾಟ್ಸ್ ಅಂತ ಕರೀತಾರೆ. ಸೊ ಅದಂತ ಹೇಳಿಬಿಟ್ಟು ಸ್ವಲ್ಪ ಯಾಮಾರಿ ಅದಕ್ಕೆ ಸಂಬಂಧಪಟ್ಟ ಸ್ಪ್ರೇಗಳು ಮಾಡ್ತಾರೆ. ಏನು ಈ ಚುಕ್ಕೆಗಳು ಕಾಣಿಸಿದಾಗಲೇ ನಾವು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತಿದ್ರೆ ಖಂಡಿತವಾಗಿ ಕಂಟ್ರೋಲ್ ಮಾಡ್ಕೋಬೋದು. ಅದ್ರ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ಕೋಬೇಕು, ತಾವ ಜಾಸ್ತಿ ಇರಬಾರ್ದು. ಭೂಮಿಯಲ್ಲೂ ಸಹ ಅಷ್ಟೇ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗದಿರೋ ನೋಡ್ಕೊಳ್ಳಿ. ಎಷ್ಟು ಬೇಕಾದಷ್ಟು ಗೊಬ್ಬರ ಕೊಟ್ಕೊಳ್ಳಿ ಅಷ್ಟೇ ಹೊರತು ಸಿಕ್ಕಾಪಟ್ಟೆ ಗೊಬ್ಬರ ಕೊಟ್ಕೊಂಡು ಹೋಗಿದೆ ಅಂದರೆ ಭೂಮಿಯೂ ಸಹ ರೆಸಿಸ್ಟೆನ್ಸ್ ಕಳ್ಕೊಳ್ಳುತ್ತೆ. ಆವಾಗ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟು ಸ್ನೇಹಿತರೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಲ್ಲಿಂದ ನಾನು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದು ವೀಡಿಯೋನ ಸಹ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಬೇರೆ ಏನಾದರೂ ನಿಮಗೂ ಸಹ ಈ ಬ್ಯಾಕ್ಟೀರಿಯಲ್ಸ್ ಯಾವ ರೀತಿ ಬರ್ತಿದೆ ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮಾಡಿ. ನಂತರ ಬೇರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದರೂ ಸಹ ತಿಳಿಸಿ. ನಾನು ಕಾಮೆಂಟ್ ಮುಖಾಂತರ ನನ್ನ ಕೈಯಲ್ಲಿ ಆದಷ್ಟು ಸಹಾಯನ ನಾನು ಮಾಡ್ತೀನಿ. ಥ್ಯಾಂಕ್ ಯು.